ಯಾರಿದು ಸೈಫುಲ್ಲಾ ಖಾಲಿದ್ ಹಾಗಿದ್ರೆ ಈತನ ಅಡಗುತಾಣ ಹೇಗಿರುತ್ತೆ, ಈತನಿಗೆ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಒಂದು ಸೆಕ್ಯೂರಿಟಿಯನ್ನ ವಿಐಪಿ ರೀತಿಯಲ್ಲಿ ನೋಡ್ಕೊಳ್ಳಲಾಗುತ್ತೆ ಸೈಫುಲ್ಲಾ ಖಾಲಿದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ. ಈಗ ಕೆಲವೊಂದಿಷ್ಟು ಭಯೋತ್ಪಾದಕ ಸೇನೆಗಳ ವಿಚಾರವಾಗಿ ಮಾತನಾಡಬೇಕಂತಂದ್ರೆ, ಭಯೋತ್ಪಾದಕತೆಯ ವಿಚಾರಕ್ಕೆ ಮಾತಾಡಬೇಕು ಅಂತಂದ್ರೆ ಅವ್ರಿಗೆ ಟಾರ್ಗೆಟ್ ಇರುವಂತದ್ದು ಕಾಶ್ಮೀರ. ಯಾವಾಗ್ಲೂ ಕೂಡ ಪಾಕಿಸ್ತಾನದವರು ಕಾಶ್ಮೀರ ನಮ್ದು ಅಂತ ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ. ನಮ್ಮ ಸೇನೆ ಕೂಡ ಸುಮ್ಮನೆ ಇರೋದಿಲ್ಲ, ಪ್ರತಿ ಬಾರಿಯೂ ಕೂಡ ಅವರಿಗೆ ಪ್ರತ್ಯುತ್ತರವನ್ನ ಕೊಟ್ಟಿಯೇ ಕಳಿಸ್ತಾ ಇದೆ. ಆದ್ರೂ ಕೂಡ ಅವರ ದರ್ಪ ಏನಿದೆ ಅಂದ್ರೆ ಅಮಾಯಕ ಜೀವಗಳ ಮೇಲೆ, ಅಲ್ಲಿರುವಂತಹ ಪ್ರವಾಸಿಗರ ಮೇಲೆ, ಅಲ್ಲಿರುವಂತಹ ಅಮಾಯಕ ಜೀವಗಳನ್ನ ಯಾವ ರೀತಿಯಾಗಿ ವಿಕೃತವಾಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಒಂದು ಸ್ವಲ್ಪವೂ ಕೂಡ ಅವರ ಮನಸ್ಸಿನಲ್ಲಿ ಕನಿಕರ ಅನ್ನುವಂಥದ್ದು ಇರೋದಿಲ್ಲ. ಆ ಮಟ್ಟಿಗೆ ಅವರ ಮನಸ್ಸು ಪರಿವರ್ತನೆ ಆಗಿರುತ್ತೆ. ನೀವು ಗಮನಿಸ್ತಾ ಇರ್ಬೋದು, ನಿನ್ನೆ ಆದಂತ ಈ ಒಂದು ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸುವ ರೀತಿ ಮಾಡಿದೆ. ಯಾವ ಧರ್ಮ, ನಿನ್ನ ಬಟ್ಟೆಯನ್ನ ಬಿಚ್ಚು, ನಿನಗೆ ಮುಂಜಿ ಆಗಿದೆಯಾ ಇಲ್ವಾ ನೋಡ್ತೀವಿ, ಮುಂಜಿ ಆಗಿಲ್ಲ ಅಂತಂದ್ರೆ ಆತನಿಗೆ ಶೂಟ್ ಔಟ್ ಮಾಡ್ಬಿಟ್ಟು ಸಾಯಿಸೇ ಬಿಡೋದು. ಸೊ ಈ ತರದಂತಹ ಪ್ರಸಂಗ ನಡೀತಾ ಇದೆ ಅಂತಂದ್ರೆ ಎಲ್ಲಿದೆ ರಕ್ಷಣೆ? ಭಾರತ ದೇಶದಲ್ಲಿ ಬದುಕ್ತಾ ಇರುವಂತಹ ನಮಗೆ ರಕ್ಷಣೆಯೇ ಇಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ? ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಯಾವ ರೀತಿಯಾದಂತಹ ಕೆಲವೊಂದಿಷ್ಟು ಈ ರೀತಿಯಾದಂತಹ ಘಟನೆಗಳನ್ನ ಎದುರಿಸಬೇಕು ಗೊತ್ತಾಗ್ತಾ ಇಲ್ಲ. ಯಾವಾಗ ಕಾಶ್ಮೀರ ಸೇಫ್ ಅಂತ ಗೊತ್ತಾಯ್ತೋ ಎಲ್ರು ಕೂಡ ಕಾಶ್ಮೀರ ಆ ಸೌಂದರ್ಯವನ್ನ, ಆ ಪ್ರಕೃತಿಯ ಸ್ವರ್ಗವನ್ನ ಸವಿಯೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಂಥವರಿಗೆ ಈಗ ಭಯದ ವಾತಾವರಣ. ಪಾಕಿಸ್ತಾನದಲ್ಲಿ ವಿಐಪಿ ಅಂತೆ ಈ ಸೈಫುಲ್ಲಾ ಓಡಾಡ್ಕೊಂಡಿದ್ದಾನೆ. ಸೇನಾ ಅಧಿಕಾರಿಗಳಿಗೆ, ಅಲ್ಲಿನ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳಿಗೆ ಬಹಳ ಅಚ್ಚುಮೆಚ್ಚಂತೆ ಇದ್ದ. ಪಾಕ್ ಆಕ್ರಮಿತ ಕಂಗನ್ಪುರ ಪ್ರದೇಶದಲ್ಲಿದ್ದಾನೆ ಸೈಫುಲ್ಲಾ. ಪಾಕಿಸ್ತಾನದಲ್ಲಿ ವಿಐಪಿ ಅಂತೆ ಸೈಫುಲ್ಲಾ ಓಡಾಡ್ತಾ ಇರುವಂತದ್ದು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ಉಗ್ರ ದಾಳಿ ನಡೆದಿದೆ. ಈ ಭಯೋತ್ಪಾದಕ ದಾಳಿಯನ್ನ ಇಲ್ಲಿವರೆಗೂ ಕೂಡ 30 ಜನ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. 2019ರಲ್ಲಿ ಪುಲ್ವಾಮಾ ದಾಳಿಯ ನಂತರ ಕಣಿವೆಯಲ್ಲಿ ನಡೆದಂತಹ ಅತಿ ದೊಡ್ಡ ದಾಳಿ ಇದಾಗಿದೆ. ಸೈಫುಲ್ ಕಸೂರಿ ಎಂದು ಕರೆಸಿಕೊಳ್ಳುವಂತ ಈತ ಪಾಕಿಸ್ತಾನದ ಐಎಸ್ಐ ಜೊತೆ ಸಂಪರ್ಕವನ್ನ ಹೊಂದಿದ್ದಾನೆ. ಭಯೋತ್ಪಾದಕ ಕೃತ್ಯವನ್ನ ಮರೆಮಾಚೋದಕ್ಕೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾನೆ ಈತ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಪಮುಖ್ಯಸ್ಥನಾಗಿದ್ದಾನೆ ಈತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಪುಲ್ವಾಮಾ ದಾಳಿಯ ನಂತರ ನಡೆದಿರುವಂತಹ ಅತಿ ದೊಡ್ಡ ದಾಳಿ ಈ ಪಹಲ್ಗಾಮ್ನಲ್ಲಾಗಿರುವಂತಹ ವಿಚಾರ. ಸೊ ಈಗಾಗಲೇ ಈ ಘಟನೆಯ, ಈ ಭಯೋತ್ಪಾದಕತೆಯ ಹೊಣೆಗಾರಿಕೆಯನ್ನ ಈಗ ಹೊತ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಈಗ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ ಭಾರತದ ಆಂತರಿಕ ಭದ್ರತೆಯ ವಿಚಾರವಾಗಿ ಕೂಡ ಅನುಮಾನ ಮೂಡಿಸುವ ರೀತಿಯಾಗಿ ಹೋಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ನಿನ್ನೆ ನಡೆದಂತಹ ಒಂದು ಘನಘೋರ ಘಟನೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕೇಂದ್ರ ಸರ್ಕಾರವು ಕೂಡ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಂಜೆ 6 ಗಂಟೆಗೆ ಒಂದು ಸಚಿವ ಸಂಪುಟ ಸಭೆಯನ್ನು ಕೂಡ ಈಗಾಗ್ಲೇ ಪ್ರಧಾನಿ ಮೋದಿ ಅವರು ಕೂಡ ಕರೆದಿರುವಂತದ್ದು. ಈಗಾಗ್ಲೇ ಆ ಒಂದು ಕ್ಷೇತ್ರದಲ್ಲಿ ಏನು ಜಮ್ಮು ಮತ್ತು ಕಾಶ್ಮೀರ ದಲ್ಲಿ ಇರ್ತಕ್ಕಂತ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯಲ್ಲಿ ನಡೆದಂತಹ ಒಂದು ಪ್ರದೇಶದಲ್ಲೂ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಒದಗಿಸಲಾಗಿರುವಂತದ್ದು. ಅದರ ಜೊತೆಗೇನೆ ಅಲ್ಲಿ ಯಾರೆಲ್ಲ ಕನ್ನಡಿಗರು ಸಿಲುಕಿದ್ರು ಅವರನ್ನು ಕೂಡ ವಾಪಸ್ ಕರ್ನಾಟಕಕ್ಕೆ ಕರೆತರುವ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಮಾಡ್ತಾ ಇರುವಂತದ್ದು. ಇದರ ಭಾಗವಾಗಿ ಈಗಾಗಲೇ ಸಂತೋಷ್ ಲಾಡ್, ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಕೂಡ ಆ ಒಂದು ಪ್ರದೇಶಕ್ಕೆ ಕೂಡ ಈಗಾಗಲೇ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಸಾಂತ್ವನವನ್ನು ಹೇಳುವುದರ ಮೂಲಕ ತಮ್ಮ ಒಂದು ಕುಟುಂಬಸ್ಥರ ಒಂದು ಮೃತದೇಹವನ್ನು ಕರ್ನಾಟಕಕ್ಕೆ ಕರೆತರುವ ಒಂದು ಪ್ರಯತ್ನದಲ್ಲೂ ಕೂಡ ಅವರು ಕೂಡ ಕೈ ಜೋಡಿಸಿರುವಂತದ್ದು ಕೂಡ. ಇನ್ನು ಸದ್ಯ ಏನು ಈ ಒಂದು ದಾಳಿಯಲ್ಲಿ, ನಿನ್ನೆ ಒಂದು ನಡೆದಂತಹ ಈ ದಾಳಿಯಲ್ಲಿ ಯಾರೆಲ್ಲ ಒಂದು ಉಗ್ರರು ಭಾಗಿಯಾಗಿದ್ರು ಅವರ ಒಂದು ರೇಖಾಚಿತ್ರವೂ ಕೂಡ ಸದ್ಯ ಈಗ ಬಿಡುಗಡೆ ಆಗಿರುವಂತದ್ದು. ಆಸಿಫ್ ಫೌಜಿ ಸೇರಿದಂತೆ 3 ಒಂದು ರೇಖಾ ಚಿತ್ರದ ಫೋಟೋ ಕೂಡ ಈಗ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ಸದ್ದನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇವರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ಆಕ್ರೋಶವೂ ಕೂಡ ಹೊರ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ದಾಳಿಯಲ್ಲಿ ಆಸಿಫ್ ಫೌಜಿ, ಸುಲೇಮಾನ್ ಶಾ, ಅಬ್ದುಲ್ ಶಾ ಭಾಗಿಯಾಗಿರೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಮತ್ತೆ ಅವರ ಒಂದು ರೇಖಾಚಿತ್ರವೂ ಕೂಡ ಸದ್ಯ ಸಾಕಷ್ಟು ಒಂದು ಸದ್ದನ್ನು ಕೂಡ ಈಗ ಪ್ರಮುಖವಾಗಿ ಮಾಡ್ತಾ ಇರುವಂತದ್ದು. ಇದರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ
ಸಾಕಷ್ಟು ಜನಗಳು ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿನೇ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಎಲ್ಲ ಒಂದ್ ಕಡೆ ಪಾಕ್ ಪೋಷಿತ ಉಗ್ರರಿಗೂ ಕೂಡ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ರವಾನೆ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ದಾಳಿಯ ಹೊಣೆಯನ್ನು ಕೂಡ ಸೈಫುಲ್ಲಾ ಖಾನ್ ಅವರು ತಮ್ಮದೇ ಹೊಣೆ ಅಂತಕ್ಕಂಥ ಹೊಣೆಯನ್ನು ಕೂಡ ಈಗಾಗಲೇ ಒಪ್ಕೊಂಡಿರುವಂತದ್ದು. ಯಾರೆಲ್ಲ ನಿನ್ನೆ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರು ಆ ಒಂದು ದಾಳಿಯ ಹೊಣೆಯನ್ನು ನಾವೇ ಹೊತ್ಕೋತೀವಿ ಅಂತಕ್ಕಂಥ ಆ ಹೇಳಿಕೆಯನ್ನು ಕೂಡ ಈಗಾಗಲೇ ಅವರು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಇವರಿಗೆ ಮತ್ತೆ ಉಗ್ರರು ಯಾರೆಲ್ಲ ಈ ಒಂದು ದಾಳಿಯನ್ನು ಮಾಡಿದ್ರು ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೇನೆ ಪಕ್ಷಾತೀತವಾಗಿ ಎಲ್ಲಾ ನಾಯಕರುಗಳು ಕೂಡ ಇವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾಕೆಂತಂದ್ರೆ 370J ರದ್ದು ಮಾಡಿದ ನಂತರವೂ ಕೂಡ ಆ ಒಂದು ಪ್ರದೇಶವನ್ನು ಪ್ರವಾಸಿಗರಿಗೆ ಅತ್ಯ ಆಕರ್ಷಣೀಯವಾಗಿ ಒಂದು ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಒಂದಿಷ್ಟು ಜನರು ಕೂಡ ಆ ಒಂದು ಪ್ರವಾಸಿ ತಾಣವನ್ನೇ ತಮ್ಮ ಒಂದು ಜೀವನದ ಒಂದು ಉದ್ಯೋಗ ಅಂತ ಹೇಳಿ ಕೂಡ ಅವರು ಕೂಡ ಸಾಕಷ್ಟು ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತೆ ಆ ಒಂದು ಪ್ರವಾಸಿ ತಾಣವನ್ನು ನಂಬ್ಕೊಂಡು ಒಂದಿಷ್ಟು ವ್ಯಾಪಾರಗಳನ್ನು ಕೂಡ ಅಲ್ಲಿ ಆರಂಭ ಮಾಡಿದ್ರು. ಆ ಒಂದು ವ್ಯಾಪಾರದಲ್ಲಿ ಅವರು ಜೀವನವನ್ನು ಕೂಡ ಕಟ್ಕೊಳ್ತಾ ಇದ್ರು. ಆದ್ರೆ ನಿನ್ನೆ ನಡೆದಂತಹ ಈ ರೀತಿಯಾದಂತಹ ಏಕಾಏಕಿ ಉಗ್ರರ ದಾಳಿಗೆ ಅಲ್ಲಿರ್ತಕ್ಕಂಥ ಜನರು ಕೂಡ ಸಾಕಷ್ಟು ಒಂದು ಭಯಭೀತರಾಗಿದ್ದಾರೆ. ಸಾಕಷ್ಟು ಒಂದು ಪ್ರವಾಸಿಗರು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಇಂತಹ ದಾಳಿಗಳನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಈಗ ಸದ್ಯ ಪ್ರಧಾನಿ ಮೋದಿ ಅವರು ಕೂಡ ಏನು ಸೌದಿ ಅರೇಬಿಯಾ ಒಂದು ಪ್ರವಾಸದಲ್ಲೂ ಕೂಡ ಇದ್ರು. ಅವರು ಕೂಡ ಈಗಾಗಲೇ ಭಾರತಕ್ಕೂ ಕೂಡ ವಾಪಸ್ ಆಗಿರುವಂತದ್ದು. ಸಂಜೆ ಕ್ಯಾಬಿನೆಟ್ ಸಭೆಯನ್ನು ಕೂಡ ಈಗಾಗಲೇ ಕರೆದಿರುವಂತದ್ದು. ಆ ಒಂದು ಸಭೆಯಲ್ಲಿ ಈ ಒಂದು ದಾಳಿಗೆ ಯಾವ ರೀತಿಯಾಗಿ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಮತ್ತೆ ಪಾಕ್ಗೆ ಪದೇ ಪದೇ ಈ ರೀತಿಯಾದಂತಹ ಒಂದು ತಮ್ಮ ಒಂದು ಕಾಲ್ಕೆರೆದು ಜಗಳಕ್ಕೆ ಬರ್ತಾ ಇರುವಂತಹ ಪಾಕಿಸ್ತಾನಕ್ಕೂ ಕೂಡ ತಕ್ಕ ಬುದ್ಧಿಯನ್ನು ಕಲಿಸ್ಬೇಕು. ಮತ್ತೆ ಯಾವ ರೀತಿಯಾಗಿ ತಮ್ಮ ಒಂದು ದಾಳಿಯನ್ನು ಕೂಡ ಇರ್ಬೇಕು. ಅವರು ಮತ್ತೊಮ್ಮೆ ಭಾರತಕ್ಕೆ ಸುಳಿಬೇಕು ಅಂದ್ರೆ ಒಂದಿಷ್ಟು ಯೋಚನೆ ಮಾಡ್ಕೊಂಡು ಬರ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸದ್ಯ ಇವರು ಕೂಡ ಪ್ರಯತ್ನ ಪಡ್ತಾ ಇರುವಂತದ್ದು. ಇನ್ನು ಏನು ಸೈಫ್ ಅಲಿ ಖಾನ್ ಇವರ ಬಗ್ಗೆ ಇವರು ಕೂಡ ಒಂದು ಪಾಕ್ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟು ಈ ರೀತಿಯ ದಾಳಿಗೆ ಅವರು ಕೂಡ ಮುನ್ನುಡಿ ಬರಿತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಇವರು ಮೋಸ್ಟ್ ವಾಂಟೆಡ್ ಉಗ್ರಗಾಮಿ ಆಗಿರೋದ್ರಿಂದ ಇವ್ರಿಗೆ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇರ್ಬೋದು ಮತ್ತೆ ಪೊಲೀಸ್ ಅವರು ಇರೋದು ಇವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾ ಇಲ್ಲ. ಯಾವ ರೀತಿಯಾಗಿ ಪ್ರಧಾನಿಗೆ ಅಲ್ಲಿ ಸೌಲಭ್ಯಗಳು ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಅದೇ ರೀತಿಯ ಒಂದು ಸೌಲಭ್ಯ ಮತ್ತು ಸೆಕ್ಯೂರಿಟಿಗಳನ್ನು ಕೂಡ ಈ ಒಂದು ಉಗ್ರನಿಗೆ ಕೊಟ್ಟಿರುವಂತದ್ದು ಚಿಂತಾಜನಕ ಸ್ಥಿತಿ. ಯಾಕೆಂತಂದ್ರೆ ಪರೋಕ್ಷವಾಗಿನೇ ಇಲ್ಲಿ ಪಾಕ್ ಸರ್ಕಾರವೇ ಇಂತಹ ಒಂದು ಘಟನೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂತಕ್ಕಂಥ ಅನುಮಾನವೂ ಕೂಡ ಸಾಕಷ್ಟು ಮೂಡ್ತಾ ಇರುವಂತದ್ದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ.